ಒಬ್ಬ ನ್ಯಾಯಾಧೀಶರ ಜೀವನದಲ್ಲಿ ನಡೆದ ಶ್ರೀಕೃಷ್ಣನ ಪವಾಡದ ಕಥೆ ಇದು. ಒಮ್ಮೆ ಈ ನ್ಯಾಯಾಧೀಶರ ಮುಂದೆ ಒಂದು ಕೇಸ್ ಬರುತ್ತದೆ. ಬಡ್ಡಿ ವ್ಯಾಪಾರಿಯೊಬ್ಬ ಬಡ ವ್ಯಕ್ತಿಯ ಮೇಲೆ ಆರೋಪ ಹಾಕುತ್ತಾನೆ, ಈ ವ್ಯಕ್ತಿಯು ನನ್ನ ಬಳಿ ಸಾಲ ಪಡೆದು, ಬಡ್ಡಿಯನ್ನೂ ಕಟ್ಟಿಲ್ಲ. ಸಾಲವನ್ನೂ ತೀರಿಸಿಲ್ಲ ಎಂದು. ಬಡ ವ್ಯಕ್ತಿ ಹೇಳುತ್ತಾನೆ, ನಾನು ಬಡ್ಡಿಯನ್ನೂ ಕಟ್ಟಿದ್ದೇನೆ, ಮತ್ತು ಕಂತಿನಲ್ಲಿ ಸಾಲವನ್ನೂ ಕೂಡ ತೀರಿಸುತ್ತಾ ಬಂದಿದ್ದೇನೆ. 2 ತಿಂಗಳಲ್ಲಿ ನನ್ನ ಸಾಲ ತೀರಲಿದೆ. ಈಗ ಈ ವ್ಯಾಪಾರಿ ಸುಳ್ಳು ಹೇಳುತ್ತಿದ್ದಾನೆ ಎಂದು. ನ್ಯಾಯಾಧೀಶರು ಅವನಿಗೆ ಸಾಕ್ಷಿ ಕೇಳಿದಾಗ, ಅವನ ಬಳಿ ಯಾವುದೇ ಸಾಕ್ಷ್ಯವಿರಲಿಲ್ಲ. ನಾನು ಅವನ ಮನೆಗೆ ಹೋಗಿ ದುಡ್ಡು ಕೊಟ್ಟು ಬರುತ್ತಿದ್ದೆ. ಅವನ ಮನೆಯ ಒಂದು ಗೋಡೆಯಲ್ಲಿ ವೃಂದಾವನದ ಬಾಂಕೆ ಬಿಹಾರಿ ಕೃಷ್ಣನ ಫೋಟೋ ಇರುತ್ತಿತ್ತು. ಆ ದೇವರೇ ಸಾಕ್ಷಿ ಎನ್ನುತ್ತಾನೆ. ಏನೂ ತೋಚದೆ ನ್ಯಾಯಾಧೀಶನು, ವಿಚಾರಣೆಯನ್ನು ಮುಂದೂಡಿ, ಬಾಂಕೆ ಬಿಹಾರಿ ದೇವಸ್ಥಾನಕ್ಕೆ ಒಂದು ಪತ್ರ ಬರೆಯುತ್ತಾರೆ. ಆ ಕೇಸ್ನ ಮುಂದಿನ ವಿಚಾರಣೆಯ ಸಮಯ ಬಂದಾಗ, ಒಬ್ಬ ವೃದ್ಧ ವ್ಯಕ್ತಿಯೊಬ್ಬ ಕೋರ್ಟ್ಗೆ ಬಂದು ವ್ಯಾಪಾರಿಯು ಹಣ ಮರಳಿ ಪಡೆದ ಪ್ರತಿ ತಿಂಗಳ ದಿನಾಂಕ, ಸಮಯ, ಅಲ್ಲದೆ ಆ ಹಣದಿಂದ ವ್ಯಾಪಾರಿಯು ಏನೇನು ಖರೀದಿಸಿದ ಎಂಬುದನ್ನು ಕೂಡ ಹೇಳುತ್ತಾನೆ. ಬೆದರಿದ ವ್ಯಾಪಾರಿಯು, ತನ್ನ ಸುಳ್ಳನ್ನು ಒಪ್ಪಿಕೊಳ್ಳುತ್ತಾನೆ. ಅಚ್ಚರಿಗೊಂಡ ನ್ಯಾಯಾಧೀಶರು, ಕೋರ್ಟ್ ಮುಗಿದ ನಂತರ ಆ ವ್ಯಕ್ತಿಯನ್ನು ಮಾತನಾಡಿಸಲು ಹುಡುಕುತ್ತಾರೆ. ಆದರೆ ಆ ವ್ಯಕ್ತಿ ಎಲ್ಲಿಯೂ ಸಿಗುವುದಿಲ್ಲ. ರಾತ್ರಿಯವರ ಕನಸಿನಲ್ಲಿ, ಆ ವೃದ್ಧ ವ್ಯಕ್ತಿ ಶ್ರೀಕೃಷ್ಣನಾಗಿ ಬದಲಾಗುತ್ತಾನೆ. ತಕ್ಷಣ ಎಚ್ಚರಗೊಂಡ ನ್ಯಾಯಾಧೀಶರು, ಭಗವಂತನ ಕಾಳಜಿಯನ್ನು ಕಂಡು ಕಣ್ಣೀರಾಗುತ್ತಾರೆ. ಬೆಳಿಗ್ಗೆಯೇ ತಮ್ಮ ನ್ಯಾಯಾಧೀಶ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವೃಂದಾವನಕ್ಕೆ ಹೊರಡುತ್ತಾರೆ. ಅಲ್ಲಿ ಭಗವಂತನು ಅವರಿಗೆ ದರ್ಶನ ಕೊಟ್ಟು, ತನ್ನ ಹಲವು ಲೀಲೆಗಳನ್ನು ತೋರಿಸುತ್ತಾನೆ. ಸಂತಸಗೊಂಡ ನ್ಯಾಯಾಧೀಶರು ತಮ್ಮ ಮಿಕ್ಕ ಪೂರ್ತಿ ಜೀವನವನ್ನು ವೃಂದಾವನದಲ್ಲಿಯೇ ಕಳೆಯಲು ನಿರ್ಧರಿಸುತ್ತಾರೆ.